ನನ್ನಾಣೆ ಬರಹ ಬರೆದವನು ನನ್ನ ಪ್ರೀತಿನ ಕಿತ್ಕೊಂಡು ಲೇ ಬ್ರಹ್ಮ ಹುಡ್ಕೊಂಡು ಆ ಭಗವಂತ ಸತ್ಯಗಣ ಸತ್ಯಗಣ ಪ್ರೀತಿ ಮಾಡೋ ಹುಡುಗರಿಗೆ ಆ ಬ್ರಹ್ಮಗಾಡು ಔಷಧಿ ಹುಡುಗಿರಲೆ ನೋಡು ಮರಿಯುವೆ ಬಾರಲೆ ಈ ಬಾರಲೆ ಕೂತು ಆಗಲೆ ಕುಳಿತಿರೋ ಹನುಮಂತ ನಾನು ಬ್ರಹ್ಮಚಾರಿಯಲ್ಲ ಅವಳು ಕೈಯಲ್ಲಿ ಮುಗಿಯಬೇಕಾ ಇಲ್ಲ ಅಡ್ಡದ ಬೀಳಬೇಕಾ ಹುಡುಗಯ್ಯ ನಿನ್ನ ಮಕ್ಕಳು ನಿನ್ನ ಮನೆಯ ಹುಡುಗಯ್ಯ ನಿನ್ನ ಮಕ್ಕಳು अष्टादशाध्यायी अम्बत्वामनुसंगतानि भगवद्गीते भरद्वेषिणि नमोऽस्तु ते व्यासविशालबुद्धे पुल्लारविन्दाय यतपत्रनेत्रे हरन्ति पापम् नमोस्तुते शुभं करोतु कल्याणम् ನಾವೆಲ್ಲರ ನೆಚ್ಚಿನ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡುವಂತಹ ನಮ್ಮ ಮಂಗಳವರಿಗೆ ಸ್ಫೂರ್ತಿಯಾಗಿರುವಂತಹ ಶ್ರೀ ಕೃಷ್ಣಯ್ಯ ಸರ್ ಅವರಿಗೆ ನಿಮ್ಮ ಜೋರಾದ ಚಪ್ಪಾಳೆಯಲ್ಲಿ ಆತ್ಮೀಯವಾಗಿ ನಿಮ್ಮ ಚಪ್ಪಾಳೆ ಹಾಗೆ ನಾಗರಾಜ್ ವಿಧಾನಸೌಧ ಭದ್ರತೆ ಶ್ರೀ ಅನಿಲ್ ಪಾಷಾ ಸರ್ ಅವರು ಸೊ ನಾವು ಇವಾಗ ಏನಂತಂದ್ರೆ ಜನ ಒಳ್ಳೆದೇ ಯಾವುದು ನೆಗೆಟಿವ್ ಅದನ್ನ ಇಂಪ್ಯಾಕ್ಟ್ ಮಾಡ್ತಾರೆ. ಬಟ್ ನಾನು ನನ್ನ ಮನಸ್ಸಿಂದ ಹೇಳೋದಾದ್ರೆ ಗಂಗಾಧರ್ ಅವರು ಒಂದು ಚಿಕ್ಕ ಗ್ರಾಮದಿಂದ ಬಂದು ಒಂದನಾಗಿದ್ದ ನಿಂತು ಒಂದು ಕನಸನ್ನ ಕಟ್ಕೊಂಡು ಬೆಂಗಳೂರಿಗೆ ಬಂದಂತು. ಆ ಕನಸನ್ನು ನನಸು ಮಾಡಲಿಕ್ಕೆ ಸಾಕಷ್ಟು ಜನರನ್ನ ಗಾಡಿಯಿಂದ ಓಡಾಡಿದಿಲ್ಲ, ಬಹುಶಃ ಚಪ್ಪಿನ ಸಂದರ್ಭದಲ್ಲಿ ಅವರು ಓಡಾಡಿದ್ದಕ್ಕೆ ನನಗೆ ಗೊತ್ತಿರೋ ಹಾಗೆ ಗಂಗಾಧರ್ ಅವರು ಬಹಳ ವರ್ಷದಿಂದ ಒಂದು ಇಂಡಸ್ಟ್ರಿಯಲ್ಲಿ ಏನಾದ್ರು ಕೊಡುಗೆ ನೀಡಬೇಕು, ನಾನು ಏನಾದ್ರು ಹೊಸದಾಗಿ ಒಂದು ನನ್ನ ಅಭಿನಯವನ್ನ ವ್ಯಕ್ತಪಡಿಸಬೇಕು ಅಂತ ಹೇಳಿ ಅವಕಾಶಕ್ಕಾಗಿ ಸಿಕ್ಕಾಪಟ್ಟೆ ಸ್ನೇಹಿತರು ಬರ್ತಾರೆ. ಮಗ ನಾನು ಸಪಾಳಕ್ಕೆ ಯಾಕಂದ್ರೆ ಅವರು ನಿರ್ಮಾಪಕರಾಗಿ ಮಾಡಿದ್ದಾರೆ ಈ ಹಾಡು ಯಾಕಂದ್ರೆ ನಿರ್ಮಾಪಕ ಈ ದಿವಸ
ಶ್ರೀ ಗಂಗಾಧರ್ ಅವರು ನನ್ನನ್ನು ಆಹ್ವಾನಿಸಿ ಅವರ ಕೋರಿಕೆ ಮೇರೆಗೆ ನಾನು ಈ ದಿವಸ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತೇನೆ. ಮೊದಲಿಗಾಗಿ ನನ್ನನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರನ್ನು ವಂದನೆಗಳನ್ನು ಅರ್ಪಿಸುತ್ತೇನೆ. ಹಾಗೂ ಈ ಒಂದು ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಶ್ರೀ ಬಿ ಕೆ ನಾಗೇಶ್, ಹಾಗೆ ವೇದಿಕೆಯಲ್ಲಿರುವಂತಹ ಗಣ್ಯರು ವೆಂಕಟೇಶ್ ಅವರು, ನಾಗೇಶ್ ಅವರು, ನನ್ನ ಆತ್ಮೀಯ ಗೆಳೆಯ ಗೋಪಾಲ್ ಅವರು, ಹಾಗೂ ಈ ಕಾರ್ಯಕ್ರಮದ ಕೇಂದ್ರಬಿಂದು ಗಂಗಾಧರ್, ಎಲ್ಲರಿಗೂ ನನ್ನ ವಂದನೆಗಳು. ಹಾಗೆ ಈ ಕಾರ್ಯಕ್ರಮಕ್ಕೆ ಉಪಸ್ಥಿತಿರುವ ಎಲ್ಲ ಜನರಿಗೂ ಆಧಾರದ ಸ್ವಾಗತ. ಈಗ ಇರುವಂತಹ ಆಧುನಿಕತೆಗೆ ಸಂಬಂಧಪಟ್ಟಿದ್ದು ಈ ಹಾಡನ್ನು ಕೇಳಿದಾಗ ನನಗೆ ನಿಮ್ಮ ಸಾಹಿತ್ಯ ಯೋಗದ ಬಗ್ಗೆ ಹತ್ತಿರ ಇದೆ. ಅವ್ರು ಯಾವ ರೀತಿ ಸಾಹಿತ್ಯ ಉಪಯೋಗಿಸ್ತಾರೋ ಈಗಿನ ನವ ಪೀಳಿಗೆಗೆ ಅದೇ ರೀತಿ ಇದೆ ನಿಮ್ಮ ಸಾಹಿತ್ಯ ಅಂತ ಹೇಳಿದ್ವಿ. ಮತ್ತೆ ಮನುಷ್ಯ ಜೀವನದಲ್ಲಿ ಹೋರಾಡ್ತಾನೆ ಇರ್ತಾನೆ. ಕೆಲವೊಂದು ಸಲ ಕುಮಾರಸ್ವಾಮಿ ಅವರು ಕೂಡ ತುಂಬ ಎಲ್ಲ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ಟೋಟಲ್ 15 ದಿನಗಳ ಹಿಂದಿನ ಕ್ಲಾಸ್ ಹುಡುಗ ತುಂಬ ಎಷ್ಟು ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇದ್ದ ಅಂದರೆ ನಮ್ಮ ಒಂದು ಈ ಉದಯಪುರ ಕ್ಲಾಸ್ ಅಂತ ಏನು ಗುರುತಾಗಿ ಬೆಳೆದಿದೆ ಇದು. ಈ ಸಂಸ್ಥೆ ಪಕ್ಕದ ರಸ್ತೆಯಲ್ಲಿ ಸರ್ ಅವರಿಗೆ, ಹಾಗೆ ನಾಗೇಶ್ ಅವರಿಗೆ, ಕೃಷ್ಣ, ನಾಗರಾಜ್ ಎಲ್ಲರಿಗೂ ವೇದಿಕೆ ಖುಷಿಯಾಗಿ ನೋಡೋದಕ್ಕೆ, ಹಾಗೆ ಇವನ ಪ್ರಯತ್ನಕ್ಕೆ ಬೆಂಬಲವಾಗಿದ್ದ ಎಲ್ಲರಿಗೂ ನನ್ನ ಪೂರ್ವಕ ಅಭಿನಂದನೆಗಳು. ಮತ್ತೆ ತುಂಬಾ ಹೊತ್ತು ನನ್ನ ಜೊತೆಲಿ ಇಷ್ಟು ವರ್ಷ ಅವರು ತುಂಬಾ ಕ್ಯಾಶುವಲ್ ಆಗಿ ಮಾಡಿದ್ದಾರೆ. ಧನ್ಯವಾದಗಳು. ತುಂಬಾ ಕುತೂಹಲ ಕಾಳಜಿ ಇತ್ತು. ಅದೇಂದ್ರೆ ಗೋದಿಂದ ನಾವು ಕಾನ್ಸೆಪ್ಟ್ ತಗೊಂಡಿದ್ದು ನನ್ನ ಪ್ರಪಂಚದಿಂದ. ಸೊ ದಯವಿಟ್ಟು ಸಪೋರ್ಟ್ ಇದೆ ರೀತಿ ಇರಲಿ. ಎಲ್ಲ ಸೋಷಿಯಲ್ ಮೀಡಿಯಾ ಎಲ್ಲೂ ಕೂಡ ಇಲ್ಲ. ನಿಮಗೆ ಆದಷ್ಟು ಜಾಸ್ತಿ ಪ್ರಮೋಷನ್ ಮಾಡಿ. ಪಟ ಕರ್ನಾಟಕದ ಅಪ್ಪು ಅಭಿಮಾನಿ. ಈ ಸಾಂಗ್ ಏನ್ ಹೇಳ್ಬೇಕು ಅಂದ್ರೆ, ಈ ಸಾಂಗ್ ಅಲ್ಲಿ ಪ್ರತಿಯೊಬ್ಬ ಮನುಷ್ಯನು ಸ್ಟಾರ್ಟಿಂಗ್ ಹೆಂಗಿರ್ತಾನೆ, ಅವನ ಲೈಫ್ ಎಲ್ಲಿಂದ ಎಲ್ಲಿ ಹೋಗಿ ಎಂಡ್ ಆಗುತ್ತೆ ಅನ್ನೋದು ಇದರಲ್ಲಿದೆ. ಸೊ ಎಲ್ಲ ಜೀವನದಲ್ಲಿ ಏನಾಗ್ಬೋದು, ಚೆನ್ನಾಗಿರ್ಬೇಕು, ನನ್ನ ಕುಡಿಯೋದಾಗ್ಬೋದು, ಮತ್ತೊಂದು ಚೆನ್ನಾಗಿರ್ಬೋದು. ಬರ್ಬೇಕಂತಂದ್ರೆ ನಾವು ಕೆಲಸ ಇದೆ ಅದು ಬಿಟ್ಟು ಅದನ್ನು ನಾವು ಅಪ್ರಿಷಿಯೇಟ್ ಮಾಡಬೇಕು. ಸೊ ಹಾಗಾಗಿ ವೆಂಕಟೇಶ್ ಅವರು ಹೇಳಿದಾಗೆ ಇದೆಲ್ಲ ಎಂಟರ್ಟೈನ್ಮೆಂಟ್ ಅಷ್ಟೇ, ಜೀವನ ಸರ್ ಈ ಸಾಂಗ್ ಮಾಡಿ ಚಂದ್ರನ್ ಶೆಟ್ಟಿ ಆಗಿ ಈಗ ಅವರು ಸಿಂಗರ್ ಆಗೋ ಜೀವನ ಕಟ್ಕೊಂಡಿರೋ ಒಂದು ಉದ್ದೇಶವಾಗಿ ವೆರಿ ಈಸಿ. ಸೊ ಹಾಗಾಗಿ ಒಳ್ಳೆಯದಾಗಿ ಒಳ್ಳೆಯದಾಗಿ ಆದಷ್ಟು ಬೇಗ ಒಂದು ಸಾಂಗ್ ಮಾಡ್ತಾ ಇದ್ದಾರೆ. ಎಲ್ಲರೂ ಪ್ರೀತಿ ವಿಶ್ವಾಸ ಯಾವಾಗಲೂ ಹೀಗೆ ಇರಲಿ, ಎಲ್ಲರೂ ಪ್ರೀತಿ ಹೀಗೆ ಇರಲಿ. ವೇದಿಕೆ ಮೇಲೆ ಕೂತಿರುವಂತಹ ನನ್ನ ಎಲ್ಲ ಮುಖ್ಯ ಗಣ್ಯರೇ, ನಿಮ್ಮೆಲ್ಲರಿಗೂ ನನಗೆ ಒಳ್ಳೆಯದಾಗೋದು ಮುಂಚೆ ನಿಮ್ಮೆಲ್ಲರಿಗೂ ಆ ದೇವರು ಒಳ್ಳೆಯ ಆಯಸ್ಸು ಆರೋಗ್ಯ ಕೊಟ್ಟು ಸುಖ ಶಾಂತಿಯನ್ನು ಕೊಟ್ಟು ನೀವು ಹೋಗುವಂತ ದಾರಿಯಲ್ಲಿ ಒಳ್ಳೆ ದಾರಿಯಾಗಲಿ, ಯಶಸ್ಸು ಸಿಗಲಿ, ಒಳ್ಳೆ ನೆಮ್ಮದಿಯಿಂದ ಒಂದು ಜೀವನವನ್ನ ಸಾಗಿಸ್ಕೊಂಡು ನಾವು ಹೋಗ್ಬೇಕು ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಒಂದು ಹೊಸ ಕಾನ್ಸೆಪ್ಟ್ ಲೇ ಬ್ರಹ್ಮ ಅಂದ್ರೆ ಮೇಲ್ಗಡೆ ಕೂತಿರುವಂತಹ ಬ್ರಹ್ಮ ನಮ್ಮನ್ನ ಸೃಷ್ಟಿ ಮಾಡಿದ್ದು, ಬಾಟ್ಲಲ್ಲಿದ್ದು ಎಣ್ಣೆ ಬ್ರಹ್ಮ, ಗಂಡ ಎಣ್ಣೆ ಹೊಡ್ಕೊಂಡ್ ಬಂದಾಗ ಮಿಸ್ಸಸ್ ಬೈತಾರೆ, ನೀನು ಒಳಗಡೆ ಇರೋ ಬ್ರಹ್ಮ ಹೇಳಿ ಆಮೇಲೆ ಮಾತಾಡ್ತೀನಿ ಅಂತ. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ.
ನನ್ನ ಬೆನ್ನೆಲುಬು. ನಾನು ಏನೇ ಮಾಡ್ತೀನಿ ಅಂದ್ರೂ ಪ್ರತಿ ಚಪ್ಪಾಳೆ ಮತ್ತೊಮ್ಮೆ ಜೆ ವೆಂಕಟೇಶ್ ಅವರಿಗೆ ವಿಶೇಷ ಪ್ರೋತ್ಸಾಹಗಳು. ಈ ಕಾರ್ಯಕ್ರಮದ ನೆನಪಿಗಾಗಿ ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಕಪ್ಪು ಹೃದಯದಿಂದ ಅವರಿಗೆ ಸನ್ಮಾನಿಸಲಾಗ್ತದೆ. ಥ್ಯಾಂಕ್ ಯು ರಾಜೇಶ್ ಅವರಿಗೆ ಧನ್ಯವಾದಗಳು. ಧನ್ಯವಾದಗಳು. ಹಾಗೆ ಲಾಂಛನವನ್ನು ನೀಡಿದ್ದಾರೆ. ಬಹುಶಃ ವಿಧಾನಸೌಧದಲ್ಲಿ ನೀವು ಲಾಂಛನ ನೋಡಿರ್ಬೋದು. ತಾವೊಂದು ಇವತ್ತು ಲಾಂಛನ ಸಂದರ್ಭ ಪ್ರೀತಿಯಿಂದ ಸನ್ಮಾನವನ್ನು ಮಾಡ್ತಾರೆ ಶ್ರೀ ಗಂಗಾಧರ್ ಅವರು. ಹಾಗೆ ಜೋರಾದ ಚಪ್ಪಾಳೆ. ಲಾಂಛನವನ್ನ ನೀಡುವುದರ ಮೂಲಕ ಅವರಿಗೆ ಒಂದು